me forever on fire. ಇಲ್ಲ ಅಂದ್ರೆ ಯೋಚನೆ ಮಾಡಿ ಯಾವ ಮಟ್ಟಕ್ಕೆ ಆತ ಕೊಲೆ ಮಾಡಿದಾನೆ ಅಂತ. ಮಹಾಲಕ್ಷ್ಮಿ ಕೊಲೆ ಕೇಸ್ನಲ್ಲಿ ನಾನವನಲ್ಲ. ತನಿಖೆ ವೇಳೆ ಕುಟುಂಬಸ್ಥರ ಅನುಮಾನಕ್ಕೆ ಗುರಿಯಾಗಿದ್ದ ಅಶ್ರಫ್ ವಿಚಾರಣೆ ಆಗಿದೆ, ಆದ್ರೆ ನಾನವನಲ್ಲ ಅಂತ ಆತ ಹೇಳಿದ್ದಾರೆ. ಕಟಿಂಗ್ ಶಾಪ್ನಲ್ಲಿ ಕೆಲಸ ಮಾಡ್ತಿದ್ದ ಅಶ್ರಫ್ನ ವಿಚಾರಣೆ ಮಾಡಿದ್ದಾರೆ. ವಿಚಾರಣೆ ವೇಳೆ ಮಹಿಳೆ ಜೊತೆ ಸಂಬಂಧ ಇದ್ದಿದ್ದನ್ನ ಒಪ್ಕೊಂಡಿದ್ದಾನೆ ಅಶ್ರಫ್, ಆದ್ರೆ ಕೊಲೆ ಮಾಡಿದ್ ನಾನಲ್ಲ. ಅಶ್ರಫ್ ವಿಚಾರಣೆ ವೇಳೆ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ. ಆತ ಏನ್ ಹೇಳಿಕೆ ಕೊಟ್ಟಿದ್ದಾನೆ ಅಂತ. ಪ್ರಕರಣ ಬೆಳಕಿಗೆ ಬಂದ ಬೆನ್ನಲ್ಲೇ ಅಶ್ರಫ್ ಮೇಲೆ ಅನುಮಾನ ಮೂಡಿತ್ತು. ಮಹಿಳೆ ಗುರುತು ಪತ್ತೆ ಹಚ್ಚಿದ ಬೆನ್ನಲ್ಲೇ ಮೊದಲು ಇದೇ ಅಶ್ರಫ್ ಸಸ್ಪೆಕ್ಟ್ ಆಗಿದ್ದ. ಈತನ ಮೇಲೇನೆ ಅನುಮಾನ ಇತ್ತು. ಕೂಡಲೇ ಆತನನ್ನ ಕರೆ ತಂದು ವಿಚಾರಣೆ ನಡೆಸಿದ್ರು ಪೊಲೀಸರು. ಮಹಿಳೆ ಕುಟುಂಬಸ್ಥರು ಕೂಡ ಅಶ್ರಫ್ ಮೇಲೆ ಆರೋಪ ಮಾಡಿದ್ರು, ಈತನೇ ಕೊಲೆ ಮಾಡಿರಬಹುದು, ಈತನ ಮೇಲೆ ಅನುಮಾನ ಅಂತ ಹೇಳಿದ್ರು. ಹಾಗಾಗಿನೇ ಅಶ್ರಫ್ ಹಾಗೂ ಮಹಿಳೆ ಕಾಂಟ್ಯಾಕ್ಟ್ ಪರಿಶೀಲನೆ ಮಾಡಿದ್ರು. ಇಬ್ಬರ ಮಧ್ಯೆ ಕಳೆದ 6 ತಿಂಗಳಿಂದ ಕೂಡ ಸಂಪರ್ಕ ಇಲ್ಲದೆ ಇರೋದು ಪತ್ತೆ ಆಗಿದೆ. ಪ್ರಾಥಮಿಕವಾಗಿ ಕೊಲೆಗೂ ಅಶ್ರಫ್ಗೂ ಸಂಬಂಧ ಇಲ್ಲ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂಥದ್ದು. ಸದ್ಯ ಅಶ್ರಫ್ನನ್ನ ಬಿಟ್ಟು ಕಳಿಸಿದ್ದಾರೆ ಪೊಲೀಸರು. ಅಂದ್ರೆ ಆತನಿಂದ ಹೇಳಿಕೆ ಪಡ್ಕೊಂಡಿದ್ದಾರೆ. ಮಹಾಲಕ್ಷ್ಮಿ ಕೊಲೆ ಕೇಸ್ನಲ್ಲಿ ನಾನವನಲ್ಲ, ಅಂದ್ರೆ ಕೊಲೆ ಮಾಡಿರುವಂಥ ವ್ಯಕ್ತಿ ನಾನಲ್ಲ, ನನಗೂ ಆಕೆಗೂ ಸಂಬಂಧ ಇದ್ದಿದ್ದು ನಿಜ ಅಂತ ಒಪ್ಕೊಂಡಿದ್ದಾನೆ. ಜೊತೆಗೆ ಆತನ ಕಾಲ್ ಹಿಸ್ಟ್ರಿ ಅಥವಾ ಇವರಿಬ್ಬರಿಗೂ ಕಾಂಟ್ಯಾಕ್ಟ್ ಇತ್ತು ಅಂತ ತಿಳಿದ ಬಳಿಕ ಅದನ್ನ ಚೆಕ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಇವರು ಸದ್ಯಕ್ಕೆ ಒಂದು 5-6 ತಿಂಗಳಿಂದ ಕಾಂಟ್ಯಾಕ್ಟಲ್ಲಿ ಇಲ್ಲ ಅನ್ನೋದು ಗೊತ್ತಾಗಿದೆ. ಹಾಗಾಗಿ ಇವನ ಮೇಲೆ ಮೂಡಿದ್ದಂಥ ಅನುಮಾನಕ್ಕೆ ಸಂಬಂಧಪಟ್ಟಂತೆ ಈ ಪ್ರಾಥಮಿಕ ತನಿಖೆಯಲ್ಲಿ ಇವನ ಅಲ್ಲ ಅನ್ನುವಂಥದ್ದು ಗೊತ್ತಾಗಿದೆ. ಅಂದರೆ ಅಶ್ರಫ್ ಅಲ್ಲ ಅಂತ ಗೊತ್ತಾಗಿದೆ. ಮನೆಯಲ್ಲಿರೋಂಥ ಕುಟುಂಬಸ್ಥರಿರ್ಬೋದು, ಜೊತೆಗೆ ಆಕೆಯ ಪತಿ ಇರ್ಬೋದು, ಅಶ್ರಫ್ ಇರಬಹುದು ಅಂತ ಹೇಳ್ತಾ ಇದ್ರು. ಅಂದರೆ ಆತನ ಜೊತೆಗೆ ಇರ್ತಾ ಇದ್ಲು, ಓಡಾಡ್ತಾ ಇದ್ಲು, ಕಾಂಟ್ಯಾಕ್ಟ್ ಇತ್ತು, ಸಲಿಗೆ ಇತ್ತು. ಹಾಗಾಗಿ ಅಶ್ರಫೇ ಕೊಲೆ ಮಾಡಿರಬಹುದು ಅನ್ನುವಂಥ ಅನುಮಾನ ಇತ್ತು. ಹಾಗಾಗಿ ಪೊಲೀಸರು ಆತನನ್ನು ಕರೆ ತಂದು ತನಿಖೆ ಮಾಡಿದ್ದಾರೆ. ಆತನ ಸ್ಟೇಟ್ಮೆಂಟ್ ಪಡೆದುಕೊಂಡಿದ್ದಾರೆ. ಆದರೆ ಆತ ನನಗೂ ಆಕೆಗೂ ಸಂಬಂಧ ಇದ್ದಿದ್ದು ನಿಜ, ಆದರೆ ಈ ಕೊಲೆ ನಾನು ಮಾಡಿಲ್ಲ, ಅವನು ಅಲ್ವೇ ಅಲ್ಲ, ಕೊಲೆ ಮಾಡಿದಂಥ ವ್ಯಕ್ತಿ ನಾನಲ್ಲ ಅಂತ ಆತ ಹೇಳಿಕೆ ಕೊಟ್ಟಿದ್ದಾರೆ. ಆತನ ಹೇಳಿಕೆಯನ್ನು ಕೂಡ ಪೊಲೀಸರಿಗಾಗಲೇ ದಾಖಲು ಮಾಡಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಮಹಾಲಕ್ಷ್ಮಿ ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ಹಂತಕ ಯಾರು ಅನ್ನೋದು ಒಂದು ಪ್ರಶ್ನೆ, ಕೊಲೆ ಯಾಕೆ ಆಯಿತು ಅನ್ನೋದು ಕೂಡ ನಿಗೂಢ. ಇದಕ್ಕೋಸ್ಕರ FSL ತಂಡ ಸಾಕ್ಷ್ಯ ಕಲೆ ಹಾಕೋಕೆ ಟ್ರೈ ಮಾಡ್ತಾ ಇದ್ರೆ ಸಾಕ್ಷಿಗಳು ಕೂಡ ಸಿಗ್ತಾ ಇಲ್ಲ. ಅಲ್ಲಿ ಯಾವ ಸಾಕ್ಷಿನೂ ಪತ್ತೆ ಆಗ್ತಾ ಇಲ್ಲ. ನೋಡ್ದಂಥವ್ರು ಹೇಳ್ತಿರೋದೇನೆಂದರೆ ಆಕೆ ಕೆಲಸ ಮಾಡ್ತಿರೋದ್ರ ಬಗ್ಗೆ ಹೇಳ್ತಿದ್ದಾರೆ, ಯಾರ ಜೊತೆ ಓಡಾಡ್ತಿದ್ಲು ಅಂತ ಹೇಳ್ತಿದ್ದಾರೆ. ಜೊತೆಗೆ ಆಕೆಯ ಪತಿ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆದರೆ ಇವೆಲ್ಲ ಕೂಡ ಸಾಕ್ಷಿಯಾಗಿ ನಿಲ್ಲಲ್ಲ, ಅಥವಾ ಹಂತಕ ಯಾರು ಅಂತ ಗೊತ್ತಾಗೋದಿಲ್ಲ. ಈಗಾಗಲೇ ಕಾಲ್ ಲಿಸ್ಟ್ ಚೆಕ್ ಮಾಡಿದ್ರು ಕೂಡ ಗೊತ್ತಾಗ್ತಾ ಇಲ್ಲ ಯಾರು ಹಂತಕ ಅಂತ. ಜೊತೆಗೆ ಇಲ್ಲಿ ಕೊಲೆ ಮಾಡಿದ ಬಳಿಕ ಎಲ್ಲ ಸಾಕ್ಷಿಗಳು ನಾಶ ಆಗಿದ್ದಾವೆ. ಯಾವುದೋ ಒಂದು ಕೆಮಿಕಲನ್ನು ಯೂಸ್ ಮಾಡಿಕೊಂಡು ಆತ ಮನೆ ಕ್ಲೀನ್ ಮಾಡಿದ್ದಾನೆ. ಹಾಗಾಗಿ ಕಟ್ ಮಾಡಿರುವಂಥ ಗುರುತು ಇಲ್ಲ, ಅಲ್ಲಿ ಬಿದ್ದಂಥ ರಕ್ತದ ಕಲೆ ಇಲ್ಲ. ಹೀಗಾಗಿ ಈ ರೀತಿ ಮಾಡಿರೋದ್ರಿಂದ ಪತ್ತೆ ಹಚ್ಚೋದಕ್ಕೆ ಕಷ್ಟ ಆಗ್ತಾ ಇದೆ FSL ತಂಡಕ್ಕೆ, ಜೊತೆಗೆ ತನಿಖಾಧಿಕಾರಿಗಳಿಗೆ. ಸದ್ಯಕ್ಕೆ ಈಗ ಅಶ್ರಫ್ನನ್ನ ತನಿಖೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಗೊತ್ತಾಗಿರುವಂಥ ಮಾಹಿತಿ ಅಂದರೆ ಆತ ಅಂತೂ ಅಲ್ಲ ಕೊಲೆಗಾರ ಅಂತ. ಇದು ಪ್ರಾಥಮಿಕ ತನಿಖೆಯಲ್ಲಿ ಬೆಳಕಿಗೆ ಬಂದಿರುವಂಥದ್ದು. ಎಲ್ಲರೂ ಕೂಡ ಹಾಗೇನೆ ಹೇಳ್ತಾರೆ, ಕೊಲೆಗಾರ ನಾನಲ್ಲ ಅಂತ. ಹಾಗೇನೆ ಈಗ ಅಶ್ರಫ್ ಕೂಡ ಹೇಳಿದ್ದಾನೆ. ತನಿಖೆ ಸಂದರ್ಭದಲ್ಲಿ ಈಗ ಅವನ ಹೇಳಿಕೆ ಪಡ್ಕೊಂಡು ಪೊಲೀಸರು ಕೂಡ ಬಿಟ್ಟು ಕಳಿಸಿದ್ದಾರೆ. ಮುಂದೆ ಇನ್ನು ನೋಡ್ತಾರೆ ಈಕೆ ಜೊತೆಗೆ ಇನ್ನೂ ಯಾರಾದರೂ ಕಾಂಟ್ಯಾಕ್ಟಲ್ಲಿ ಇದ್ರೆ ಅಂದರೆ ಅಕ್ಕಪಕ್ಕದವರಿಗೆ ಗೊತ್ತಿಲ್ಲದೆ ಇರೋ ರೀತಿಯಾಗಿ ಅದ್ರ ಬಗ್ಗೆ ಕೂಡ ಗೊತ್ತಾಗುತ್ತೆ. ಆ ಹಂತಕ ಯಾರು ಅಂತ ಪತ್ತೆ ಹಚ್ಚೋದೇ ಈಗ ದೊಡ್ಡ ಸವಾಲಾಗಿದೆ. ಯಾಕೆಂದರೆ ಯಾವ ಸಾಕ್ಷ್ಯಗಳೂ ಇಲ್ಲ, ಸಾಕ್ಷಿದಾರರೂ ಇಲ್ಲ. ಜೊತೆಗೆ ಅವನಿಗೆ ಕೊಲೆ ಮಾಡಿ ಹೋಗಿದ್ದಾನೆ ಅಂತಂದರೆ ಅಲ್ಲೊಂದು ಫಿಂಗರ್ ಪ್ರಿಂಟ್ ಕೂಡ ಇಲ್ಲ, ಆತನ ಕೂದಲು ಕೂಡ ಬಿದ್ದಿಲ್ಲ, ಅಲ್ಲಿ ರಕ್ತದ ಕಲೆಗಳು ಕಾಣಿಸ್ತಾ ಇಲ್ಲ. ಅದೇ ರೀತಿಯಾಗಿ ಯಾವುದಾದ್ರೂ ಮಷಿನ್ ಬಳಸ್ಕೊಂಡು ಆಕೆಯನ್ನು ದೇಹವನ್ನು ತುಂಡು ಮಾಡಿದ್ನ ಅನ್ನೋದಕ್ಕೆ ಅದು ಸೌಂಡ್ ಬರುತ್ತೆ, ಅದನ್ನು ಕೂಡ ಬಳಸಿರದೇ ಇರಬಹುದು, ಅಕ್ಕಪಕ್ಕದ ಮನೆಯವ್ರಿಗೆ ಗೊತ್ತಾಗಬಾರ್ದು ಅಂತ. ಹಾಗಾಗಿ ಯಾವ ಆಯುಧ ಬಳಸಿದ, ಯಾವತ್ತಿನ ದಿನ ಕೊಲೆ ಆಗಿದ್ದು, ಎಷ್ಟು ದಿನಗಳಿಂದ ಅದು ಆ ಮೃತದೇಹ ಅಲ್ಲೇ ಇತ್ತು, ವಾಸನೆ ಬರೋದಕ್ಕೆ ಶುರು ಆದಮೇಲೆ ಗೊತ್ತಾಗಿದ್ದು. ಹಾಗಾಗಿ ಅಂದರೆ ಮೃತದೇಹ ಬೇಗ ಪತ್ತೆ ಆಯಿತು ಅಂದರೆ ಆತ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಸಾಧ್ಯತೆಗಳು ಬಹಳ ಕಡಿಮೆ. ಮೃತದೇಹ ಪತ್ತೆ ಆಗ್ತಾ ಇದ್ದಂತೆ ಹುಡುಕ್ತಾರೆ ಪೊಲೀಸರು, ರವಾನೆ ಮಾಡಿದ್ರ ಬಗ್ಗೆ ಗೊತ್ತಾಗುತ್ತೆ, ಯಾರು ಎಲ್ಲಿ ಬಂದರು, CCTV ಚೆಕ್ ಮಾಡ್ತಾರೆ. ಆದರೆ ಈ ರೀತಿಯಾಗಿ ಪೀಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಯಾರಿಗೂ ಗೊತ್ತಾಗಲ್ಲ.
ಅದನ್ನ ಫ್ರಿಜ್ಜಲ್ಲಿ ಇಂಥದ್ದು ಮೃತದೇಹ ಇದೆ ಅಂತ ಗೊತ್ತಾಗೋದಕ್ಕೆ 17 ದಿನ ಬೇಕಾಯಿತು. ಅದಾದ ಬಳಿಕ ಈಗ ನೋಡಿ ಪೊಲೀಸರು ಎಷ್ಟು ಹರಸಾಹಸ ಮಾಡ್ತಿದ್ದಾರೆ. FSL ಟೀಮು, ಡಾಗ್ ಸ್ಕ್ವಾಡು ಜೊತೆಗೆ ಬೆರಳಚ್ಚು ತಜ್ಞರಲ್ಲಿ ಬಂದು ಯಾವುದಾದ್ರೂ ಫಿಂಗರ್ ಪ್ರಿಂಟ್ ಇದೆಯಾ ಅಂತ ನೋಡಿದ್ರು, ಅದು ಸಿಗ್ತಾ ಇಲ್ಲ. ಯಾವುದೂ ಕೂಡ ಸಾಕ್ಷಿ ಸಿಗ್ತಾ ಇಲ್ಲ. ಹೆಂಗ್ರಿ ಕೇಸನ್ನು ಭೇದಿಸಬೇಕು? ಹಾಗಾಗಿ FSL ತಂಡಕ್ಕೆ ಈಗ ದೊಡ್ಡ ತಲೆನೋವಾಗಿದೆ. ಅದಕ್ಕೆ FSL ತಂಡದಲ್ಲಿ ಹೇಳ್ತಾ ಇರುವಂಥದ್ದು ಅಧಿಕಾರಿಗಳು, ಇಲ್ಲಿವರೆಗೂ ಕೂಡ ಇಂಥ ಕೇಸ್ ನಾವು ನೋಡೇ ಇಲ್ಲ, ನಮ್ಮ ಹಿಸ್ಟ್ರಿಲೇ ಇಂಥ ಕೇಸ್ ನೋಡಿಲ್ಲ. ಈ ಕೊಲೆಗಾರ ಆಗಲಿ ಕಳ್ಳ ಆಗಲಿ ತಪ್ಪಿಸ್ಕೊಳ್ಳೋ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಸಾಕ್ಷಿ ಅಥವಾ ಒಂದು ಕುರುಹು ಆದರೂ ಬಿಟ್ಟೋಗಿರ್ತಾನೆ. ಅದರಿಂದ ಅವ್ರನ್ನ ಪತ್ತೆ ಹಚ್ಚುತ್ತಾರೆ ಪೊಲೀಸರು, ಅಧಿಕಾರಿಗಳು. ಆದರೆ ಅದು ಯಾವುದಕ್ಕೂ ಕೂಡ ಇಲ್ಲಿ ಅವಕಾಶನೇ ಸಿಗ್ತಾ ಇಲ್ಲ. ಸಿಕ್ಕಿರೋದು ಆಕೆಯ ಮೃತದೇಹ, ಅದು ಕೂಡ ತುಂಡು ತುಂಡುಗಳಾಗಿ ಸಿಕ್ಕಿರುವಂಥದ್ದು. ಅದರ ಪೋಸ್ಟ್ ಮಾರ್ಟಮ್ ಕೂಡ ಆಗಿದೆ. ಈಗ ಆತನೇ ಆಲ್ರೆಡಿ ಒಂದು ರೀತಿ ಪೋಸ್ಟ್ ಮಾರ್ಟಮ್ ಮಾಡಿದ್ದ. ಅದಾದ ಬಳಿಕ ಕೂಡ ಈಗ ಬಾಡಿಯನ್ನು ರೀಅಸೆಂಬಲ್ ಮಾಡಿ ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ. ನಂಬರಿಂಗ್ ಮಾಡಿ, ರಿಯೋಲಾಜಿಕಲ್ ಮಾಡಿ, ಇದೆಲ್ಲ ಮಾಡಿ ಈಗ ಪೋಸ್ಟ್ ಮಾರ್ಟಮ್ ಕೂಡ ಆಗಿದೆ. ಅದರಲ್ಲಿ ಗೊತ್ತಾಗುತ್ತೆ ಅಂದರೆ ದೇಹ ಅಂದರೆ ಈ ರೀತಿ ಕಟ್ ಮಾಡೋದಕ್ಕೂ ಮುಂಚೆ ಅಥವಾ ಸಾಯಿಸೋದಕ್ಕೂ ಮುಂಚೆ ಆಕೆಯ ದೇಹದ ಮೇಲೆ ಇದ್ದಂಥ ಗಾಯದ ಗುರುತುಗಳೇನು, ಜೊತೆಗೆ ಆಕೆ ಮೈ ಮೇಲೆ ಇದ್ದಂಥ ಯಾವುದಾದ್ರೂ ಗುರುತು, ಮಚ್ಚೆ ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಆಕೆನೇ ಅಂತ ಖಾತ್ರಿಪಡಿಸ್ಬೇಕಲ್ಲ. ಹಾಗಾಗಿ ನೋಡಬೇಕಾಗುತ್ತೆ ಈ ಒಂದು ರಿಪೋರ್ಟ್ನಲ್ಲಿ ಏನೆಲ್ಲ ಅಂಶಗಳು ಸಿಗುತ್ತೆ ಅಂತ. ಅಂದರೆ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ನಲ್ಲಿ ಅದರಲ್ಲೂ ಕೂಡ ಏನಾದರೂ ಕ್ಲೂ ಸಿಗಬಹುದಾ ಅನ್ನೋದು. ಅಂದರೆ ಹೇಗೆ ಕೊಲೆ ಮಾಡಿದ್ದ ಅಂತ. ಮೊದಲು ಕೊಲೆ, ಅದಾದಮೇಲೆ ಈ ರೀತಿಯಾಗಿ ತುಂಡು ತುಂಡು ಮಾಡಿಟ್ಟಿದ್ದಲ್ಲ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ FSL ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕ್ತಾರೆ. ಆದರೆ ಸವಾಲಾಗ್ತಿರೋದು ಇದೆ. ಎಲ್ಲ ಸಾಕ್ಷಿಗಳನ್ನು ಕೂಡ ನಾಶ ಮಾಡಿರೋದ್ರಿಂದ, ಅಂದರೆ ಅಲ್ಲಿ ರಕ್ತದ ಕಲೆಗಳು ಪತ್ತೆ ಆಗಬಾರ್ದು, ಜೊತೆಗೆ ತಾನು ಓಡಾಡಿದ್ದು ಗೊತ್ತಾಗಬಾರ್ದು, ತಾನು ಅಲ್ಲಿ ಬಂದಿರೋದು ಅಥವಾ ಅಲ್ಲಿ ಆಯುಧವನ್ನು ಅಥವಾ ಅಲ್ಲಿದ್ದಂಥ ವಸ್ತುಗಳನ್ನು ಆತ ಮುಟ್ಟೋಗಿರೋದು ಗೊತ್ತಾಗಬಾರ್ದು. ಈಗ ಸಾಮಾನ್ಯವಾಗಿ ಕೊಲೆ ಮಾಡಿದ್ರು ಅಂದರೆ ಅಟ್ಲೀಸ್ಟ್ ಫ್ರಿಜ್ ಡೋರ್ ಓಪನ್ ಮಾಡಿದಾಗ ಕ್ಲೋಸ್ ಮಾಡಿದಾಗ ಆದರೂ ಅಟ್ಲೀಸ್ಟ್ ಅವನ ಫಿಂಗರ್ ಪ್ರಿಂಟ್ ಇರುತ್ತೆ. ಅದನ್ನು ಕೂಡ ಅವನು ನಾಶ ಮಾಡಿದ್ದಾನೆ. ಅಷ್ಟು ಆತ ಸೀರೀಸ್ ನೋಡಿ ಅಥವಾ ಈ ಸಿನಿಮಾಗಳನ್ನು ನೋಡಿ ಅದನ್ನು ನೋಡಿ ಕಲ್ತ್ಕೊಂಡಿದ್ದ. ಜೊತೆಗೆ ಏನಾದರೂ ಈ ಸೈನ್ಸಿಗೆ ಸಂಬಂಧಪಟ್ಟಂತೆ ಅವನೇನಾದರೂ ಸ್ಟಡಿ ಮಾಡ್ಕೊಂಡಿದ್ನ, ಹಾಗಾಗಿ ಈ ಕೆಮಿಕಲ್ಸ್ ಬಳಸಿ ಇದೆಲ್ಲ ಕೂಡ ನಾಶ ಮಾಡಿದ್ದಾನ, ಇದೆಲ್ಲೂ ಕೂಡ ಡೀಟೇಲ್ಸ್ ಗೊತ್ತಾಗಬೇಕಿದೆ.